ನಮಸ್ಕಾರ. ನಾನು ಡಾಕ್ಟರ್ ಈಶ್ವರಿ, ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತೇನೆ. ಸ್ಕಿನ್ ಎಕ್ಸ್ಪರ್ಟ್ಸ್ ನಮ್ಮದು ಪ್ರೈವೇಟ್ ಸಂಸ್ಥೆ. ಅದರಲ್ಲಿ ಇಟ್ಸ್ ಅ ಬ್ರಾಂಚ್ ಆಫ್ ಸ್ಕಿನ್ ಕ್ಲಿನಿಕ್ಸ್. ಸೊ ಅಲ್ಲಿ ನಾವು ಚರ್ಮ, ಕೂದಲು ಆಮೇಲೆ ಉಗುರಿನ ಸಮಸ್ಯೆಗಳ ಪರಿಹಾರವನ್ನು ಮಾಡ್ತೀವಿ. ಸೊ ಇವತ್ತು ನಾನು ವಿಶೇಷವಾಗಿ ಕೂದಲಿನ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಕೂದಲು ಉದುರುವಿಕೆ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಮಹಿಳೆಯರಲ್ಲಿ, ಗಂಡಸರಲ್ಲಿ ಇದು ತುಂಬ ಸಮಸ್ಯೆ ಕೊಡುವುದರಿಂದ ಅದು ಹೇಗೆ ಪರಿಹಾರ ಮಾಡ್ಕೋಬೋದು ಅಂತ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಸೊ ಕಾರಣ ಏನಕ್ಕೆ ಕೂದಲು ಉದುರುವಿಕೆ ಆಗುತ್ತದೆ? ಸೊ ಬೇಸಿಕ್ ಇದೇನೆಂದರೆ ನಮ್ಮ ನ್ಯೂಟ್ರಿಷನ್ನು. ಸೊ ನಾವು ಆಹಾರ ಬ್ಯಾಲೆನ್ಸ್ಡಾಗಿ ತಗೊಳ್ಳಿಲ್ಲ ಅಂದರೆ ವಿಟಮಿನ್ಸು, ಮಿನರಲ್ಸ್ ಅವೆಲ್ಲ ನಮಗೆ ವೆಜಿಟೇಬಲ್ಸ್, ಫ್ರೂಟ್ಸಲ್ಲಿ ಸಿಗುತ್ತದೆ. ಸೊ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕನ್ಸ್ಯೂಮ್ ಮಾಡಲಿಲ್ಲ ಅಂದರೆ ಸೊ ನ್ಯೂಟ್ರಿಷನಲ್ ಡೆಫಿಷಿಯೆಂಟ್ ಹೇರ್ ಲಾಸ್ ಆಗುತ್ತೆ. ಆಮೇಲೆ ಕೆಲವೊಂದು ಸಲ ತುಂಬ ಸ್ಟ್ರೆಸ್ ಆದರೆ, ಅಥವಾ ಯಾವುದೋ ಒಂದು ಸಾವಾಗಿರುತ್ತೆ ಮನೆಯಲ್ಲಿ, ಅಥವಾ ನಮಗೆ ಟೈಫಾಯ್ಡ್ ಜ್ವರ ಆ ಥರ ಏನಾದರೂ ತುಂಬ ಇನ್ಸಲ್ಟ್ ಆದಾಗ ನಮ್ಮ ಲೈಫಲ್ಲಿ, ಅಥವಾ ದೊಡ್ಡ ಮೇಜರ್ ಈವೆಂಟ್ ಆದಾಗ ಅದೂ ಸಹ ನಮ್ಮ ಇಮ್ಯುನಿಟಿನ ಕುಗ್ಗಿಸುತ್ತೆ. ಸೊ ಆವಾಗ ಮತ್ತೆ 3 ತಿಂಗಳಿನ ನಂತರ ಕೂದಲು ಉದುರುವಿಕೆ ಜಾಸ್ತಿ ಆಗುತ್ತದೆ. ಸೊ ಈಗ ನೀವು ಕೋವಿಡ್ ಬಂದಾಗ ನೋಡಿರ್ತೀರಲ್ವ, ಎಲ್ರಿಗೂ ತುಂಬ ಕೂದಲು ಉದುರುವಿಕೆ ಸಮಸ್ಯೆ ಆಗಿತ್ತು. ಸೊ ಆ ಕೋವಿಡ್ ವೈರಲ್ ಇನ್ಫೆಕ್ಷನಿಂದ 3 ತಿಂಗಳ ನಂತರ ಕೂದಲು ಉದುರುವಿಕೆ ಶುರು ಆಯಿತು. ಸೊ ಈ ಥರ ಸಮಸ್ಯೆ ಇದ್ದಾಗಲೂ ಕೂದಲು ಉದುರುವಿಕೆ ಆಗುತ್ತೆ. ಇದಲ್ಲದೆ ಮೇಜರ್ ಪ್ರಾಬ್ಲಮ್ ಏನಂದರೆ ಗಂಡಸರಲ್ಲಿ, ಹೆಂಗಸರಲ್ಲೂ ಸಹ ಹಾರ್ಮೋನಲ್ ಇಶ್ಯೂಸ್ ಬಹಳಷ್ಟು ತೊಂದರೆ ಕೊಡುತ್ತೆ. ಸೊ ಗಂಡಸರಲ್ಲಿ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ, ಅಥವಾ ಬೊಕ್ಕತಲೆ ಅಂತ ಹೇಳ್ತೀವಲ್ಲ. ಸೊ ಇದು ಏನಕ್ಕಾಗತ್ತೆ ಅಂದರೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇರುತ್ತೆ. ಸೊ ಅದು ಆನುವಂಶೀಯವಾಗಿ ಮದರ್ ಸೈಡ್ ಅಥವಾ ತಂದೆ ಕಡೆ ಬಾಳ್ನೆಸ್ ಇದ್ದರೆ ಅದು ಇನ್ಹೆರಿಟ್ ಆಗುತ್ತೆ. ಸೊ ಇದರಿಂದ ಆ ಹಾರ್ಮೋನ್ ಸಲುವಾಗಿ ಆ ಕೂದಲಿನ ಇದು ಗಾತ್ರ ಒಂದು ಸಣ್ಣದಾಗ್ತಾ ಹೋಗುತ್ತೆ. ಅದು ತುಂಬ ಸೂಪರ್ಫಿಷಿಯಲ್ ಆಗಿ ಉದುರೋದು ಶುರು ಆಗುತ್ತೆ. ಸೊ ಹಾಗಾಗಿ ಹೇರ್ ಲೈನ್ ಅಂದರೆ ಆಂಟೀರಿಯರ್ ಹೇರ್ ಲೈನ್ ತುಂಬ ರಿಸೀಡ್ ಆಗೋಕ್ಕೆ ಶುರು ಆಗುತ್ತೆ, ಹಿಂದೆ ಹೋಗ್ತಾ ಇರುತ್ತೆ, ಬಾಲ್ನೆಸ್ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಇದನ್ನು ಹೇಗೆ ನಾವು ತಡೆಗಟ್ಟೋದು? ಆಮೇಲೆ ಹೆಂಗಸರಲ್ಲಿ ಇದೇ ಹಾರ್ಮೋನಲ್ ಸಮಸ್ಯೆ PCOD ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಸೊ ಅವರಿಗೆ ಈ ತಿಂಗಳ ಸ್ರಾವ, ಮೆನ್ಸ್ಟ್ರಲ್ ಸೈಕಲ್ಸ್ ಸರಿಯಾಗಿ ಆಗದೆ ಇದ್ದಿದ್ದ ಪಕ್ಷದಲ್ಲಿ, ಅಥವಾ ವೆಯ್ಟ್ ಗೇನ್ ಆದ ಪಕ್ಷದಲ್ಲಿ, ಥೈರಾಯ್ಡ್ ಸಮಸ್ಯೆ ಇರುವ ಪಕ್ಷದಲ್ಲಿ ಮತ್ತು ಹೇರ್ ಲಾಸ್ ಆಗ್ತಾ ಇರುತ್ತೆ. ಸೊ ಇದು 2 ಕಾರಣಗಳಿಂದ ಹಾರ್ಮೋನಲ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲನೂ ಕೂದಲು ಉದುರುವಿಕೆ ಆಗತ್ತೆ. ಸೊ ನೀವು ಈ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಫಸ್ಟು ನೀವು ಚರ್ಮರೋಗದ ತಜ್ಞರ ಹತ್ರ ಹೋದರೆ ನಿಮಗೆ ಅದಕ್ಕೆ ಸರಿಯಾದ ಸಮಸ್ಯೆ ಏನು ಕಾರಣ ಅಂತ ಗೊತ್ತಾಗುತ್ತೆ. ಸೊ ಆ ಕಾರಣದ ಪ್ರಕಾರ ನಿಮಗೆ ಚಿಕಿತ್ಸೆಗಳನ್ನು ಆಮೇಲೆ ಸಲಹೆಗಳನ್ನು ಡಾಕ್ಟರ್ ಕೊಡ್ತಾರೆ. ಸೊ ನ್ಯೂಟ್ರಿಷನ್ ಇದ್ದರೆ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಯೂಶ್ವಲಿ ಅನಿಮಿಯಾ ಇರುತ್ತೆ. ಸೊ ಹಿಮೋಗ್ಲೋಬಿನ್ ಲೆವೆಲ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಆವಾಗ ಅಯನ್ ಸಪ್ಲಿಮೆಂಟೇಷನ್, ಆಹಾರದಲ್ಲಿ ಹೇಗೆ ನೀವು ಅಯನ್ ರಿಚ್ ಫುಡ್ಸು, ನಟ್ಸು, ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇವೆಲ್ಲ ತಗೊಂಡು ನಿಮ್ಮ ಐರನ್ ಸಮಸ್ಯೆನ ಸಾಲ್ವ್ ಮಾಡ್ಕೋಬೋದು. ನ್ಯೂಟ್ರಿಷನ್ನ ಸರಿಯಾದ ಆಹಾರ ಇದರಲ್ಲೇ ನೀವು ಸಮಸ್ಯೆನ ಪರಿಹರಿಸ್ಬೋದು. ಬಟ್ ಕೆಲವೊಂದು ಸಲ ಸಪ್ಲಿಮೆಂಟೇಷನ್ ಮಾಡಬೇಕಾಗತ್ತೆ. ಈಗ ವಿಟಮಿನ್ ಡಿ ಲೆವೆಲ್ಸ್ ಕೊರತೆಯಿಂದ, ಯಾವಾಗಲೂ ನಾವು ಕವರ್ಡ್ ಏರಿಯಾನಲ್ಲಿ AC-ನಲ್ಲೇ ಓಡಾಡ್ತಾ ಇದ್ದರೆ, ಬಿಸಿಲು ಬೀಳ್ತಾ ಇದ್ದರೆ, ಆವಾಗಲೂ ವಿಟಮಿನ್ ಡಿ ಲೆವೆಲ್ಸು ತುಂಬ ಕಡಿಮೆ ಆಗುತ್ತೆ. ಸೊ ಆ ಕಾರಣದಿಂದಾಗಲೂ ವಿಟಮಿನ್ ಡಿ ಕೊರತೆಯಿಂದನೂ ಕೂದಲು ಉದುರುವಿಕೆ ಆಗುತ್ತೆ. ಸೊ ಅದನ್ನು ನಾವು ನ್ಯೂಟ್ರಿಷನ್ ರೂಪದಲ್ಲಿ ಬಗೆಹರಿಸ್ಬೋದು. ಈಗ ಹಾರ್ಮೋನಲ್ ರೀತಿಯಾಗಿ ಹೇಗೆ ನಾವು ಪರಿಹಾರ ಮಾಡ್ಬೋದು? ಈಗ ಮೇಲ್ಸ್ಗೆ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ಹಾರ್ಮೋನಲ್ ಆ್ಯಕ್ಷನ್ನ ಕೌಂಟರ್ಯಾಕ್ಟ್ ಮಾಡಲಿಕ್ಕೆ ಕೆಲವೊಂದು ಲೋಷನ್ಸ್ ಎಲ್ಲ ಇದೆ. ಸೊ ಅದನ್ನು ಕೊಟ್ಟು ಅದನ್ನು ನಾವು ಕಂಟ್ರೋಲಿಗೆ ತರ್ಬೋದು. ಅದಲ್ಲದೆ PRP ಥೆರಪಿ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್, PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಅದು ನಿಮ್ಮದೇ ಬ್ಲಡ್ ತಗೊಂಡು ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನು ಸ್ಕ್ಯಾಲ್ಪ್ಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಅದರಿಂದನೂ ನಾವು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ, ನಿಮಗೆ ಅದು ಆ ಕೂದಲು ಹೆಂಗೆ ಸೀತ್ರೂ ಸ್ಕ್ಯಾಲ್ಪ್ ಇರುತ್ತಲ್ಲ ಅದನ್ನು ಕವರೇಜ್ ಮಾಡಲಿಕ್ಕೆ ಈ ಪ್ರೊಸೀಜರ್ ಮಾಡ್ಬೋದು. ಅದು ಅಲ್ಲದೆ
ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕೂದಲು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ, ಕೂದಲು ಕಸಿ. ಇದನ್ನು ನಾವು ಹಿಂಭಾಗದಿಂದ ಕೂದಲು ತೆಗೆದು ಮುಂಭಾಗಕ್ಕೆ ಇಂಪ್ಲಾಂಟೇಷನ್ ಮಾಡ್ತೀವಿ. ಇದು ನಾಟದಿಲ್ವಾ, ಗ್ರಾಸ್ ನಾಟದಿಲ್ವಾ, ಸೊ ಆ ಥರ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ಬೋದು. ಸೊ ಫೀಮೇಲ್ಸಲ್ಲಿ ಹಾರ್ಮೋನಲ್ ಇದು PCOD ಏನಾದರೂ ತೊಂದರೆ ಇದ್ದರೆ ಅದ್ರ ಕರೆಕ್ಷನ್ ಮಾಡಿದ್ರೆ ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ. ಸೊ ಅವರಲ್ಲೂ ಸಹ PRP ಥೆರಪಿ ಇವೆಲ್ಲ ಮಾಡ್ಬೋದು. ಸೊ ತುಂಬ ಹದಗೆಟ್ಟಿದ್ರೆ, ತುಂಬ ಪ್ರಾಬ್ಲಮ್ ಆಗಿ ಹೇರ್ ಒಂಚೂರು ಇದೆಲ್ಲ ಚಿಕಿತ್ಸೆಯಿಂದಲೂ ನಿಮಗೆ ಹೇರ್ ಗ್ರೋತ್ ಆಗದೇ ಇದ್ದರೆ ಕೊನೆ ಪಕ್ಷದಲ್ಲಿ ವಿಗ್ಗು, ಆಮೇಲೆ ಹೇರ್ ಪೀಸಸ್ಸು, ಈ ಥರ ಆರ್ಟಿಫಿಷಿಯಲ್ ಕ್ಯಾಮೋಫ್ಲಾಜ್ ಟೆಕ್ನಿಕ್ಸು ಇದೆ. ಸೊ ಇವೆಲ್ಲ ಟ್ರೀಟ್ಮೆಂಟ್ ಬ್ಯಾಸ್ಕೆಟಲ್ಲಿ ಇರೋ ಕಾರಣದಿಂದ ಕೂದಲು ಉದುರುವಿಕೆ ದೊಡ್ಡ ಸಮಸ್ಯೆ ಆಗೋದಿಲ್ಲ, ಎಲ್ಲದಕ್ಕೂ ಪರಿಹಾರ ಇದೆ. ಥ್ಯಾಂಕ್ ಯು. ವೀಕ್ಷಿಸಿ ಡೈಲಿ ಡಾಕ್ಟರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.